ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಇನ್ನು ಬೀದರ್ ಜಿಲ್ಲೆಯ ಐತಿಹಾಸಿಕ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಬಂದಿದೆ ಅಂತ ಶುಕ್ರವಾರ ಬಾಂಬ್ ಬ್ಲಾಸ್ಟ್ ಆಗಲಿದೆ ಅನ್ನೋ ಎಚ್ಚರಿಕೆ ನೀಡಿ ಕಳುಹಿಸಿದ ಇಮೇಲ್ ಭಕ್ತರ ಮೈಕ್ರೋ ಮೊಬೈಲ್ ಫೋನ್ ಸಿಗ್ನಲ್ ಬಳಸಿ ಸ್ಫೋಟಗೊಳಿಸಲಿದ್ದಾರೆ ಅಂತ ಮೇಲ್ನಲ್ಲಿ ಮಾಹಿತಿಯನ್ನು ನೀಡಲಾಗಿತ್ತು. ಈ ಕುರಿತು ಪೊಲೀಸ್ ಇಲಾಖೆಗೆ ಗುರುದ್ವಾರ ಆಡಳಿತ ಮಂಡಳಿ ಮಾಹಿತಿಯನ್ನು ತಿಳಿಸಿದೆ. ಮಾಹಿತಿ ನೀಡುತ್ತಿದ್ದಂತೆ ಅಲರ್ಟ್ ಆದಂತಹ ಪೊಲೀಸರು ಸಂಪೂರ್ಣ ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದಾರೆ ಮತ್ತು ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡ್ ಸೇರಿ ವಿಶೇಷ ತಂಡದಿಂದ ಗುರುದ್ವಾರದಲ್ಲಿ ಸರ್ಚಿಂಗ್ ಕೂಡ ಮಾಡಲಾಗ್ತಾ ಇದೆ ಅಂತ ಎಸ್ಪಿ ಪ್ರದೀಪ್ ಗುಂಟಿ, ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ 50ಕ್ಕೂ ಹೆಚ್ಚು ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ಮತ್ತು ಪೊಲೀಸರ ಸರ್ಚಿಂಗ್ ನಲ್ಲಿ ಯಾವುದೇ ರೀತಿಯ ಸ್ಫೋಟಕ ಪದಾರ್ಥಗಳು ಪತ್ತೆ ಆಗಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯ ಭಾಗವಾಗಿ ಸಾರ್ವಜನಿಕರ ಸಮಸ್ಯೆ ಮತ್ತು ದೂರನ್ನು ಆಲಿಸಲು ಪೊಲೀಸ್ ಸಿಬ್ಬಂದಿಯೇ ಮನೆ ಬಾಗಿಲಿಗೆ ಬರುವ ವಿನೂತನ ಪರಿಕಲ್ಪನೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಸಂತಪೂರು ಪೊಲೀಸ್ ಠಾಣೆ ಪಿಎಸ್ಐ ನಂದಕುಮಾರ್ ಮೂಳೆ ಮತ್ತು ಸಿಬ್ಬಂದಿ ಸಂತಪೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ಗಳ ಮನೆ ಮನೆಗೆ ತೆರಳಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ನಂತರ ಸೈಬರ್ ಅಪರಾಧ, ಮಾದಕ ವಸ್ತು, ಪೋಕ್ಸೋ ಕಾಯ್ದೆ, ಮನೆಗಳ್ಳತನ, ಸರಗಳ್ಳತನ, ರಸ್ತೆ ಸಂಚಾರ ನಿಯಮ ಮುಂತಾದ ವಿಷಯಗಳ ಬಗ್ಗೆ ಅರಿವು ಮೂಡಿಸಿದ್ರು. ಇದೇ ವೇಳೆ ವಾರ್ಡ್ ಸದಸ್ಯರು, ಗ್ರಾಮಸ್ಥರು ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಫಸ್ಟ್ ಇರಬಾರ್ದು. ಒಂದು ಇನ್ ಕೇಸ್ ನೀವು ಇಟ್ಟು ನಡೆದ್ರೆ ತಿಳಿಸ್ಬೇಕು ಪೊಲೀಸರಿಗೆ, ನಾವು ಲಾಕ್ ಮಾಡಿ ಹೋಗ್ತಾ ಇದ್ದೀವಿ ನೋಡ್ರಿ ಅಂತ ತಿಳಿಸಿದ್ರೆ ಪೊಲೀಸರು ರಾತ್ರಿ ತಿಳಿಸ್ತಾರೆ. ತಿಳಿಸು. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಜನತೆಗೆ ರಸ್ತೆ ಗುಂಡಿಗಳಿಂದ ಮುಕ್ತಿ ದೊರೆತಂತಿದೆ. ನಗರದ ವಿವಿಧ ಕಡೆ ರಸ್ತೆ ಗುಂಡಿಗಳಿದ್ವು. ಈ ಕುರಿತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಸಂಬಂಧವಾಗಿ ಇವತ್ತು ನಗರಸಭೆ ಪೌರ ಆಯುಕ್ತ ರಾಜೀವ್ ಬಣ್ಕಾರ್ ಮಾಹಿತಿಯನ್ನು ನೀಡಿದ್ದಾರೆ. 14 ಮತ್ತು 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಉಳಿಕೆಯಾದ ಹಣದಲ್ಲಿ ರಸ್ತೆ ಗುಂಡಿಗಳು ಮುಚ್ಚಲಾಗುತ್ತಿದ್ದು ಒಟ್ಟು 25,50,000 ರೂಪಾಯಿ ವೆಚ್ಚದಲ್ಲಿ ಬಸವ ಕಲ್ಯಾಣ ನಗರದ ಮುಖ್ಯ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗ್ತಾ ಇದೆ. ಇನ್ನು ಬಸವ ಕಲ್ಯಾಣ ನಗರಸಭೆ ವತಿಯಿಂದ ತ್ರಿಪುರ ಅಂತವರೆಗೆ ಮತ್ತು ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣ ತನಕ, ನಾರಾಯಣಪುರ ಕ್ರಾಸ್ನಿಂದ ನಾಗನಕಟ್ಟೆವರೆಗೆ, ಗಾಂಧಿ ವೃತ್ತದಿಂದ ಖಾನಾಪುರ ರಸ್ತೆ ತನಕ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಲಾಗ್ತಾ ಇದೆ. ಉತ್ತಮ ಗುಣಮಟ್ಟದಿಂದ ಗುಂಡಿ ಮುಚ್ಚುವ ಕಾಮಗಾರಿ ನಡೆಯುತ್ತಿದ್ದು 10 ರಿಂದ 15 ದಿನಗಳಲ್ಲಿ ಕಾಮಗಾರಿ ಮುಗಿಸುತ್ತೇವೆ ಅಂತ ಹೇಳಿದ್ದಾರೆ. ನಮಸ್ಕಾರ. ಬಸವ ಕಲ್ಯಾಣ ನಗರದಲ್ಲಿ ತುಂಬಾ ರೋಡ್ಗಳಲ್ಲಿ ಪಾಟ್ ಹೋಲ್ ಬಿದ್ದಿತ್ತು. ಅದು ಸಾಕಷ್ಟು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಸರ್ವೆ ಕಾರ್ಯವನ್ನು ನಮ್ಮ ಇಂಜಿನಿಯರ್ ಮೂಲಕ ಮಾಡಿಸಿದ್ವಿ. ಮಾಡಿಸಿದ ನಂತರ 14ನೇ ಹಣಕಾಸು ಮತ್ತು 15ನೇ ಹಣಕಾಸಿನಲ್ಲಿ ನಮಗೆ ಉಳಿಕೆಯಾಗಿರೋ ಮತ್ತು ಅಂದರೆ ಸೇವಿಂಗ್ಸ್ ಅಮೌಂಟಲ್ಲಿ ನಾವು ಅದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಾಡ್ಕೊಂಡ ನಂತರ ಅದು ಒಟ್ಟು ಮೊತ್ತ 25,50,000 ಆಯಿತು. ಅದಾಗಿದ ಮೇಲೆ ನೆಕ್ಸ್ಟ್ ನಾವು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ ತಗೊಂಡು ನಿಯಮಾನುಸಾರ ಟೆಂಡರ್ ಕರೆದಿದ್ವಿ. ಕರೆದು ಈಗ ಕಾಮಗಾರಿನೂ ಕೂಡ ಚಾಲೂ ಆಗಿದೆ. ಎಲ್ಲಿಂದ ಅಂದರೆ ನಮ್ಮ ಕಚೇರಿಯಿಂದ ವಿಕ್ರಾಂತ್ವರೆಗೂ ಇದೆ. ಅಲ್ಲಿಂದ ಅಂಬೇಡ್ಕರ್ ಸರ್ಕಲಿಂದ ಬಸ್ ಸ್ಟ್ಯಾಂಡ್ ಎದುರಿಗಿನ ಮುಂದಿನ ರೋಡ್ ಡಿವೈಡರ್ ಏನು ಮುಕ್ತಾಯ ಆಗುತ್ತೋ ಆ ರೋಡ್ ಡಿವೈಡರ್ವರೆಗೂ ಇದೆ. ಆಮೇಲೆ ನಾರಾಯಣಪುರ ಕ್ರಾಸ್ನಿಂದ ನಾಗನಕಟ್ಟೆವರೆಗೂ ಇದೆ. ಆಮೇಲೆ ಗಾಂಧಿ ಸರ್ಕಲ್ ಮೇಲ್ಗಡೆ ಹೋದ್ಮೇಲೆ ಡೌನಲ್ಲಿ ಹೋಗ್ತೀವಿ ದರ್ಗಾದ ಹತ್ರ. ಆ ದರ್ಗಾದ ಮುಂದಿನ ರಸ್ತೆ ಖಾನಾಪುರ ರಸ್ತೆ ಟಚ್ ಆಗೋವರೆಗೂ ನಾವು ಅದನ್ನು ಆ್ಯಕ್ಷನ್ ಪ್ಲ್ಯಾನಲ್ಲಿ ಮಾಡ್ಕೊಂಡಿದ್ವಿ. ಇಷ್ಟು ಜಾಗಗಳಲ್ಲಿ ಎಷ್ಟು ಕ್ವಾಂಟಿಟಿ ಆಗುತ್ತೋ ಅದನ್ನು ಮಾಡ್ತೀವಿ. ಅದರಲ್ಲಿ ಮತ್ತೆ ಕ್ವಾಂಟಿಟಿ ಉಳಿದ್ರೂ ಕೂಡ ಅತ್ಯಗತ್ಯವಾಗಿ ಅಂದ್ರೆ ರೋಡ್ಗಳಲ್ಲಿ ತುಂಬ ಅವ್ಯವಸ್ಥೆಗಳು ಏನದಾವ ಅದನ್ನು ಕೂಡ ನಾವು ಸರಿ ಮಾಡೋಕ್ಕೆ ಕ್ವಾಂಟಿಟಿಯನ್ನು ಅಲ್ಲಿ ಬಳಸ್ಕೊಂಡು ಈಗ ಒಂದು 10 or 15 ಡೇಸಲ್ಲಿ ನಾವು ಕಾಮಗಾರಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ತುಂಬ ಉತ್ತಮ ಕ್ವಾಲಿಟಿಯಿಂದ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಕೂಡ ಅದನ್ನು ಕಾಮಗಾರಿ ಮಾಡಿಸ್ತಾ ಇದ್ದಾರೆ. ಎಷ್ಟು ವೆಚ್ಚದಲ್ಲಿ ಆಗ್ತಿದೆ ಸರ್ ಅಮೌಂಟ್? ಎಷ್ಟು? 25,50,000. ಸಿಟಿ ಅಂದರೆ ಹೌದು, ರಸ್ತೆ ಗುಂಡಿ ಮುಚ್ಚೋದಕ್ಕೆ. ಹೌದು. ಆಮೇಲೆ ಸರ್ ಈ ಹಿಂದೆ ಅವೈಜ್ಞಾನಿಕ ರಸ್ತೆ ಆಗಿದೆ ಸರ್. ಕೆಲವೊಂದು ಕಡೆ ನೀರು ಹೋಗ್ತಾ ಇದೆ. ಆಮೇಲೆ ಅದು ಅವ್ಯವಸ್ಥಿತವಾಗಿ ಮಾಡಿಲ್ಲ ಸರ್. ಚರಂಡಿ ಅವಕ್ಕೇನಾದರೂ ತಾವು ಕ್ರಮ ಕೈಗೊಂಡಿದ್ರೆ ಅದು ಈಗ ಆ ಥರದ ವ್ಯವಸ್ಥೆಗಳು ಇರೋದನ್ನ ನಮ್ಮ ಗಮನಕ್ಕೆ ಬಂದಿದೆ. ನಾವು ಕೂಡ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ಇಂಜಿನಿಯರ್ಸ್ಗಳು ಕರ್ಕೊಂಡು ಅವನು ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಒಂದು ದೊಡ್ಡ ಇದು ನಾಲ ಇದೆ, ಅಂದರೆ ಇದು ಕಂದಕ ಅಂತ ಏನಿತ್ತು ಆ ಥರದ್ದು ಒಂದು ನಾಲ ಇದೆ. ಅಲ್ಲಿನೂ ಕೂಡ ತುಂಬ ಕಸ ತುಂಬಿಕೊಂಡು ತುಂಬ ತೊಂದರೆ ಆಗಿತ್ತು. ಲಾಸ್ಟ್ ಟೈಮ್ ಅದು ನೀರು ಕೂಡ ನಿಂತಿದ್ವು. ಅದನ್ನು ಕೂಡ ನಾವೀಗ
ಬೀದರ್ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ವೀಕ್ಷಣೆಗೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ವಿಶೇಷ ಬಸ್ ನಿಯೋಜನೆ ಮಾಡಲಾಗಿದ್ದು, ಐತಿಹಾಸಿಕ ಬಹಮನಿ ಕೋಟೆಯ ಮುಂಭಾಗದಲ್ಲಿ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ವಿಶೇಷ ಬಸ್ಗೆ ಚಾಲನೆಯನ್ನ ನೀಡಿದ್ದಾರೆ. ಬಸ್ಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು, ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ವಿಶೇಷ ಬಸ್ ನಿಯೋಜನೆ ಮಾಡಲಾಗಿದೆ. ನಗರದಲ್ಲಿರುವ ಬಹಮನಿ ಕೋಟೆ, ಗುರುನಾನಕ, ಝರ್ನಾ ನರಸಿಂಹ ಹಾಗೂ ಇನ್ನಿತರ ಸ್ಥಳಗಳಿಗೆ ಭೇಟಿ ನೀಡಲು ಈ ಬಸ್ ಸಹಕಾರಿಯಾಗಲಿದೆ. ವಯಸ್ಕರಿಗೆ 685 ರೂಪಾಯಿ ಪ್ಯಾಕೇಜ್ ನಿಗದಿಪಡಿಸಲಾಗಿದ್ದು, ವಿದ್ಯಾರ್ಥಿಗಳಿಗೆ 400 ರೂಪಾಯಿ ನಿಗದಿ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಟೂರಿಸಮ್ ಆ್ಯಕ್ಟಿವಿಟೀಸ್ ಹೆಚ್ಚು ಮಾಡೋಕ್ಕೆ ಮತ್ತು ಟೂರಿಸ್ಟ್ಗಳು ಹೆಚ್ಚಾಗಿ ಬರಬೇಕು ಅಂತ ಅವರಿಗೂ ಹೆಲ್ಪ್ ಮಾಡೋಕ್ಕೆ KSTDC ಬಸ್ ಈಗ ಲಾಂಚ್ ನಾವು ಮಾಡ್ತಾಯಿದ್ದೀವಿ. 1 ಡೇ ಪ್ಯಾಕೇಜ್ ಅಂತ ಡಿಫೈನ್ ಮಾಡಿದ್ದೀವಿ. ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸ್, ಕೋಟೆ, ಗವಾನ್ ಮದರ್ಸಾ, ಝರ್ನಿ ನರಸಿಂಹ ಟೆಂಪಲ್, ಗುರುದ್ವಾರ ಮತ್ತು ಬೇರೆ ಬೇರೆ ಈ ಥರ ಬೇರೆ ಅಷ್ಟು ಟೋಂಬ್, ಈ ಥರದ್ದು ಬೇರೆ ಬೇರೆ ಟೂರಿಸ್ಟ್ ಡೆಸ್ಟಿನೇಷನ್ಗಳಿಗೆ ಹೋಗೋಕ್ಕೆ ಜನರಿಗೂ ಯೂಸ್ ಮಾಡೋಕ್ಕೆ ಈ ಬಸ್ನ ಲಾಂಚ್ ಮಾಡ್ತಾಯಿದ್ದೀವಿ. 1 ಡೇ ಪ್ಯಾಕೇಜ್ನಲ್ಲಿ 685 ರೂಪೀಸ್ ಪರ್ ಅಡಲ್ಟ್ ನಾವು ತಗೊಳ್ತೀವಿ. ಮತ್ತು ಯಾವುದೋ ಒಂದು ಸ್ಕೂಲ್ ಅಥವಾ ಕಾಲೇಜ್ ಸ್ಟೂಡೆಂಟ್ಗಳಿಗೂ ಪಿಕ್ನಿಕ್ ಥರದ ಫುಲ್ ಬಸ್ ಬುಕ್ ಮಾಡಿದರೆ 35 ಸೀಟರ್ ಬಸ್ ಇದೆ, ಅದಕ್ಕೆ 400 ರೂಪೀಸ್ ಪರ್ ಡೇ ನಾವು ತಗೊಳ್ತೀವಿ. ಸಿಟಿ ಒಳಗಡೆ ಹೋಗೋಕ್ಕೆ ಬಸವ ಕಲ್ಯಾಣ ಆಗಲಿ ಅಥವಾ ಚಲ್ಕಾಪುರ್ ಅಥವಾ ಬೇರೆ ಡೆಸ್ಟಿನೇಷನ್ ಆಗಲಿ, ಟೆಂಪಲ್, ರಿಲಿಜಿಯಸ್ ಟೂರಿಸಮ್ ಆಗಲಿ ಅಥವಾ ಹಿಸ್ಟಾರಿಕಲ್ ಟೂರಿಸಮ್ ಆಗಲಿ, ಅದನ್ನು ಯೂಸ್ ಮಾಡೋಕ್ಕೆ ಕೂಡ ಬೇರೆ ಬೇರೆ ಪ್ಯಾಕೇಜ್ ನಾವು ಮಾಡ್ತೀವಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್. ಮೇಜರ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನಾವು ಹಿಂಗೆ ನೋಡ್ತೀವಿ ಸ್ಯಾಟರ್ಡೆ ಮತ್ತು ಸಂಡೇ ವೀಕೆಂಡ್ ಟೂರಿಸಮ್ ಇಲ್ಲಿ ಭಾಳ ಇದೆ. ಹೈದ್ರಾಬಾದ್ ಪಕ್ಕಿಂದ ತುಂಬ ಜನ ಬರ್ತಾರೆ. ಸೊ ಅದನ್ನು ಚಾನಲೈಸ್ ಮಾಡೋಕ್ಕೆ ಈ ಬಸ್ಸನ್ನು ನಾವು ಯೂಸ್ ಮಾಡ್ತೀವಿ. ಆನ್ಲೈನ್ ಮುಖಾಂತರ ಇದೆ, ಬುಕ್ಕಿಂಗ್ ಇದೆ ಆನ್ಲೈನ್ ಮುಖಾಂತರ. ಏನೇನು ಇನ್ಕ್ಲೂಡ್ ಆಗಿರುತ್ತೆ ಮೇಡಮ್ 600 ರೂಪೀಸ್? ಅದೇ ಏನು ಹೇಳಿದ್ದೀವಿ ನಾವು, ಟ್ರಾವೆಲ್ ಬರೀ ಬಸ್ ಸೀಟ್ ಇದೆ, AC ಇದೆ, AC ಬಸ್ ಇದೆ, ರಿಕ್ಲೈನಿಂಗ್ ಸೀಟ್ಸ್ ಇದೆ. ಗೈಡ್ ಏನಾದರೂ ಇರ್ತಾರೆ? ಟೂರಿಸ್ಟ್ ಮಿತ್ರ ನಾವು ಕೊಡ್ತೀವಿ ಡೈಲಿ. ಸೊ ಡಿಪೆಂಡ್ಸ್ ಆನ್ ಎಷ್ಟು ಜನ ಎಷ್ಟು ಬುಕ್ಕಿಂಗ್ಸ್ ಮಾಡ್ತಾರೆ. ಯಾಕೆಂದರೆ ಬಸ್ ನಡೆಸೋಕ್ಕೆ ಕೂಡ ನಮಗೆ ಇದು ಪೆಟ್ರೋಲ್ ಮತ್ತು ಡೀಸೆಲ್ದು ಏನೋ ಒಂದು ಖರ್ಚು ಇದು ಆಗಬೇಕು. ಸೊ ವೀಕೆಂಡ್ ಜನರಲಿ ಮೇಜರ್ ಬಹುದಿನಗಳ ಬೇಡಿಕೆಯಾಗಿದ್ದ ಭಾಲ್ಕಿ ತಾಲೂಕು ಕ್ರೀಡಾಂಗಣಕ್ಕೆ ಇಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆಯನ್ನ ನೀಡಿದ್ದಾರೆ. ಸುಮಾರು 18 ಎಕರೆ ಭೂಮಿಯಲ್ಲಿ ಈ ಕ್ರೀಡಾಂಗಣ ನಿರ್ಮಾಣಗೊಳ್ಳಲಿದ್ದು, ಕ್ರೀಡಾಂಗಣವು ಕಬಡ್ಡಿ ಗ್ರೌಂಡ್, ಫುಟ್ಬಾಲ್ ಗ್ರೌಂಡ್, ಈಜುಕೊಳ, ಕ್ರಿಕೆಟ್ ಗ್ರೌಂಡ್ ಮತ್ತು ಓಪನ್ ಏರ್ ಥಿಯೇಟರ್ ಒಳಗೊಳ್ಳಲಿದೆ. ಇನ್ನು ಭಾಲ್ಕಿಯಲ್ಲಿ ಸಕಲ ಸೌಲಭ್ಯಗಳುಳ್ಳ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕನ್ನೋ ಸದುದ್ದೇಶದಿಂದ ಈ ಕ್ರೀಡಾಂಗಣ ನಿರ್ಮಾಣ ಮಾಡುತ್ತಿದ್ದು, ಸುಮಾರು ಮಕ್ಕಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಆಟವಾಡಲು ಕ್ರೀಡಾಂಗಣ ಸಹಾಯವಾಗಲಿದೆ. ಕ್ರೀಡಾಪಟುಗಳ ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕ್ರೀಡಾಂಗಣ ರೂಪಿಸಲಾಗುತ್ತಿದೆ ಅಂತ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಒಂದು ಜಾಗದಲ್ಲಿ ಆಗ್ಲಿಕ್ಕಿದೆ. ನಮ್ಮ ಶಿವಶಂಕರ್ ಕಾಮಶೆಟ್ಟಿ ಸರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ಸ್ಥಳದಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ. ಔಟ್ಡೋರ್ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಇಲ್ಲಿ ಒಂದು ಓಪನ್ ಥಿಯೇಟರ್ ಸರ್, ಹೆಲಿಪ್ಯಾಡ್. ಭಾಲ್ಕಿಯಲ್ಲಿ ಹೊರಾಂಗಣ ಕ್ರೀಡಾಂಗಣದ ಒಂದು ನೀಲಿ ನಕ್ಷೆಯನ್ನ ಡೆಮೋವನ್ನ ನೋಡ್ತಾ ಇದ್ದಾರೆ ಮಾನ್ಯ ಸಾಹೇಬರು. ಎಷ್ಟು ನೋಟ್ಸ್ ಮಾಡ್ತಾ ಇದ್ದೀರಿ? ಇದು ಮಾಡಿದ್ದೀರಾ? ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ಮದುವೆ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರ ಮೂಲದ ಯುವತಿ ಸಂಧ್ಯಾ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ. ಈ ಹಿನ್ನೆಲೆ ಬೀದರ್ನ SP ಪ್ರದೀಪ್ ಗುಂಟಿ ಅವರಿಗೆ ಮಹಿಳಾ ಆಯೋಗದಿಂದ ಪತ್ರ ಬಂದಿದೆ. ಅರ್ಜಿಯನ್ನು ನಿಯಮಾನುಸಾರವಾಗಿ ಪರಿಶೀಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ನಿರ್ದೇಶನವನ್ನು ನೀಡಿ ನ್ಯಾಯ ಮತ್ತು ರಕ್ಷಣೆಯನ್ನು ಒದಗಿಸಿ ಕೈಗೊಂಡ ಕ್ರಮದ ಬಗ್ಗೆ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದೆ. 15 ದಿನಗಳ ಒಳಗಾಗಿ ಆಯೋಗಕ್ಕೆ ವರದಿ ಸಲ್ಲಿಸುವಂತೆ ಮಹಿಳಾ ಆಯೋಗದ ಕಾರ್ಯದರ್ಶಿಗಳಿಂದ ಬೀದರ್ SPಗೆ ಪತ್ರ ನೀಡಲಾಗಿದೆ.
ಕರ್ನಾಟಕ ಅಭಿವೃದ್ಧಿ ಕಾರ್ಯಗಳ ತ್ರೈಮಾಸಿಕ ಅಂದರೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 29ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಪ್ರಗತಿ ವರದಿ ಮತ್ತು ಅನುಪಾಲನಾ ವರದಿಯೊಂದಿಗೆ ತಪ್ಪದೆ ಸಭೆಗೆ ಹಾಜರಾಗಬೇಕು ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.